ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಆಹಾರಾರ್ಜನಮುದ್ದೇಶ್ಯ ವಿದ್ಯಾ ಮಾರ್ಜತಿ ಕೇಚನ ನೆಚ್ಛಂತಿ ಮಾನಪತ್ರಾಂತೆ ವಿದ್ಯಾ ಮುಕ್ತಾತ್ಮ ಸಾಧನಂ. Some students come to education field for eating purpose. After getting certificates, they forget everything, all education themes. But they don't know that real education is for salvation and liberation or mukti. ಆಹಾರಾರ್ಜನ ಮುದ್ದೇಶ್ಯ ವಿದ್ಯಾಮಾರ್ಜತಿ ಕೇಶನ. ಒಟ್ಟು ಅಲ್ಲೇನೋ ಫೆಸಿಲಿಟೀಸ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗುತ್ತೇನೆ. ಆಹಾರಾರ್ಜನ, ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ವ್ಯವಸ್ಥೆ ಕೊಡ್ತಾರೆ, ಮೊಟ್ಟೆ ಕೊಡ್ತಾರೆ, ಹಾಲು ಕೊಡ್ತಾರೆ, ವಿದ್ಯೆಗೂ ಕಲಿತೀನಿ ಅಂತ. ಆದರೆ ನೆಚ್ಛಂತಿ ಮಾನಪತ್ರ ಅಂತೆ, ಸನ್ಮಾನ ಪತ್ರ ಸರ್ಟಿಫಿಕೇಟ್ ಕೊಟ್ಟ ನಂತರ ಏನು ನನಗೆ ವಿದ್ಯೆ ಅನ್ನ ಕೊಡುತ್ತದೆಯೋ ಇಲ್ಲ ಮುಕ್ತಿ ಕೊಡುತ್ತದೆಯೋ? ವಿದ್ಯೆಯಿಂದ ನಮಗೆ ಮುಕ್ತಿ ಸಿಗಬೇಕೇ ಹೊರತು, ಜ್ಞಾನಿಯಾಗಬೇಕೇ ಹೊರತು, ಆಹಾರ ಬೆಳೆಸಿಕೊಳ್ಳಲು ಆಹಾರ ಇರಲಿ, ಆಹಾರದ ನಂತರ ಏನು, ಅವನು ಮುಕ್ತಾತ್ಮ ಆಗಬೇಕು, ಲಿಬರೇಷನ್, ಸಾಲ್ವೇಷನ್, ನಿರ್ಗುಣ ಬ್ರಹ್ಮನ ಹತ್ರ ಹೋಗಬೇಕು. ಅದು ವಿದ್ಯಾಭ್ಯಾಸದ ನಿಜವಾದ ಮೂಲ ಮಂತ್ರ. ಅದು ಬಿಟ್ಟು ಮೆಟೀರಿಯಲಿಸ್ಟಿಕ್ ಆಗಿ ಬದುಕಿದ್ರೆ ಅದಕ್ಕೆ ವಿದ್ಯೆನೇ ಬೇಕಂತಿಲ್ಲ. ಇಲ್ಲದೇ ಇದ್ರೂ ತರಕಾರಿ ಮಾರೋನು ಜೀವನ ಮಾಡ್ತಾನೆ. ನಿದ್ರಾಹಾರ ರತೇಸಕ್ತ ದುರ್ಮಾರ್ಗೇ ವ್ಯರ್ಥ ಜೀವನಂ ಪುನರ್ಜನ್ಮಂ ಶತಸಿದ್ಧಂ ಕ್ರಿಮಿಕೀಟಾದಿ ಮೂಲಕಂ. Those who are yearning in food, sleep and sex, their life is a waste. They will definitely take rebirth, even in the form of insects, animals or any other birth. ನಿದ್ರೆ, ಆಹಾರ, ಸೆಕ್ಸ್ ಇವುಗಳಲ್ಲಿ ಆಸಕ್ತನಾದವನು ದುರ್ಮಾರ್ಗಿಯಾಗಿ ವ್ಯರ್ಥ ಜೀವನವನ್ನೇ ಸಾಧಿಸುತ್ತಾನೆ. ಇಂಥವರಿಗೆ ಪುನರ್ಜನ್ಮಂ ಶತಸಿದ್ಧಂ, 100% ಇವರು ಇನ್ನೊಂದು ಸಲ ಹುಟ್ಟಿ ಬಂದು ಮತ್ತೆ ಪುನಃ ಸುಖ ದುಃಖ ಅಂತ ರೌಂಡ್ ಹೊಡ್ಕೊಂಡು ರೊಟೀನಾಗಿ ಪುನರಪಿ ಜನನಂ ಪುನರಪಿ ಮರಣಂ ಬಂದೇ ಬರುತ್ತಾರೆ. ಮೇಲಿನ ಜನ್ಮಕ್ಕೆ ಹೋದ್ರೆ ಪರವಾಗಿಲ್ಲ, ಶ್ರೀಮಂತರಾಗಿ ಹೋದ್ರೆ ಪರವಾಗಿಲ್ಲ. ಆದರೆ ಕೆಳಗೆ ಬಂದರೆ ಕ್ರಿಮಿಕೀಟಾದಿ ಮೂಲಕ ನಾಯಿ ಹೊಟ್ಟೆಲೋ, ಹಂದಿ ಹೊಟ್ಟೆಲೋ, ಕತ್ತೆ ಹೊಟ್ಟೆಲೋ ಪುನಃ ಹುಟ್ಕೊಂಡು ಅಲ್ಲಿ ಏನೇನೋ ಬೇಡದದ್ದು ಬೇಕಾದ ಇನ್ನೂ ಏನೇನು ತಿನ್ನಬೇಕೋ. ನಾಯಿ ಯೋನಿಯಲ್ಲಿ ಹುಟ್ಟಿದ್ರೆ ನಾಯಿ ಏನು ತಿನ್ನುತ್ತೋ ಅದನ್ನು ತಿನ್ನಲೇಬೇಕಲ್ಲ. ಪುನರ್ಜನ್ಮಂ ಶತಸಿದ್ಧಂ. ಅದರಿಂದ ನಿದ್ರೆ, ಆಹಾರಂ, ಮೈಥುನಂ, ನಿದ್ರಾ ದಾಟಿ ವಿಜ್ಞಾನ ಕೌಶಲದ ಬಗ್ಗೆ ಚಿಂತಿಸಿ ಜ್ಞಾನಿಯಾಗಿ ಮುಕ್ತಾತ್ಮನಾಗಲು ಪ್ರಯತ್ನಿಸಿದರೆ ಶಿಕ್ಷಣ ಉಪಯೋಗಕ್ಕೆ ಬರುತ್ತದೆ. Those who are yearning in food, sleep and sex, their life is a waste. They will definitely take rebirth, even in the form of insects, animals or any other birth. ಎಚ್ಚರವಿರಬೇಕು. ಸಹಜೇಪಿ ಸನಿದ್ರಾದಿ ಅಶನಂ ವ್ಯಸನಾದಪಿ ಸ್ಥಾತವ್ಯಂ ಮೋದಿಮಂತರ್ಯೇ ಸದಾ ಮುಕ್ತಾತ್ಮಚಿಂತಕ. All food, sleep, sex, etc. are common for human life, but we have to control everything and benefit from innate joy with self-satisfaction and liberation. ಸಹಜವಾದ್ದು ಯಾವುದು? ನಿದ್ರೆ, ಊಟ, ತಿಂಡಿ, ಆಹಾರ, ಸೆಕ್ಸ್ ಇವೆಲ್ಲ ಸಹಜವಾದ್ದು. ಆದರೆ ಇದನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಸಾಕು ಅಂತ ನಿಲ್ಲಿಸ್ಬೇಕು. ಸ್ಥಾತವ್ಯಂ, ನಿಲ್ಲಿಸ್ಕೊಳ್ಬೇಕು. ಮೋದಿ ಮಂತರಿ, ಆಂತರಿಕವಾಗಿ ಬೆಳೆಯಬೇಕು. ಮೋದಿ ಅಂದರೆ ಮುದ, ಸಂತೋಷ, ಆನಂದವನ್ನು ಆತ್ಮಾನಂದವನ್ನು ಪಡೆಯಬೇಕು. ಅಂತರ್ಯೇ, ಅಂಥವನು ಮಾತ್ರ ಸದಾ ಮುಕ್ತ ಆತ್ಮಚಿಂತಕ. ಅವನು ಮುಕ್ತಿಯ ಬಗ್ಗೆ ಯೋಚನೆ ಮಾಡಲು ಸಾಧ್ಯ. ಇಲ್ಲದಿದ್ದರೆ ಪುನರಪಿ ಜನನಂ ಪುನರಪಿ ಮರಣಂ. ಸದುದ್ಯೋಗೇ ನಿಯೋಜಸ್ಥಃ ಕರ್ತವ್ಯಂ
ಕಾರ್ಯಮುತ್ತಮಂ ವೇತನಂ ಪ್ರಾಪ್ಯ ಸತ್ಕಾರ್ಯೇ ದುರಂತಂ ಅನ್ಯಸಾಧನೆ. Those who are appointed in a duty, they should complete the work on date. But in reality, appointment is one duty and earning additional income in the other duty, other subsequent work, which is a tragedy of today's employment. ಸದುದ್ಯೋಗಿಯೇ ನಿಯೋಜಸ್ತಃ, ಒಳ್ಳೆಯ ಕಾರ್ಯದಲ್ಲಿ ನಿಯೋಜನೆಗೊಂಡ ಯಾವ ವ್ಯಕ್ತಿಯು ಕರ್ತವ್ಯಂ ಕಾರ್ಯಮುತ್ತಮಂ, ಕರ್ತವ್ಯವನ್ನು ಉತ್ತಮವಾಗಿ ಮಾಡಬೇಕಾಗುತ್ತದೆ. ಆದರೆ ದುರಂತ ಏನು? ದುರಂತಂ ಅನ್ಯ ಸಾಧನೆ. ಇಲ್ಲಿ ಕೆಲಸಕ್ಕೆ ಸೇರ್ಕೊಳ್ಳೋದು, ಅಲ್ಲಿ ಸಂಪಾದನೆ ಮಾಡೋದು, ಇಲ್ಲಿ ಮೇಷ್ಟ್ರಾಗೋದು, ಅಲ್ಲಿ ರಿಯಲ್ ಎಸ್ಟೇಟ್ ಮಾಡೋದು, ಇಲ್ಲಿ ಉಪನ್ಯಾಸಕ ಅಂತ ಹೇಳೋದು, ಅಲ್ಲಿ LIC ಏಜೆಂಟ್ ಆಗೋದು. ಇದರಿಂದ ಎರಡೆರಡು ಕೆಲಸ ಮಾಡೋದ್ರಿಂದ ಇನ್ನೊಬ್ಬನ ಅನ್ನವನ್ನು ತಿಂದಂತೆ ಆಗುತ್ತದೆ. ಅದರಿಂದ ದುಡ್ಡು ಮಾಡಿಕೊಂಡು ಏನು ಸಾಧನೆ ಮಾಡ್ಬೋದು? ದುರಂತಂ ಅನ್ಯ ಸಾಧನೆ. ವೇತನಂ ಪ್ರಾಪ್ಯ ಸತ್ಕಾರ್ಯ, ತಗೊಳ್ಳೋದು ಮಾತ್ರ ಇಲ್ಲಿ, ಅಪಾಯಿಂಟ್ಮೆಂಟ್ ಆಗಿರೋದು ಇಲ್ಲಿ ಈ ಕೆಲಸ ಬಿಟ್ಬಿಡೋದು, ಇಲ್ಲಿ ಸಂಬಳ ಮಾಮೂಲಾಗಿ ಬರ್ತಾ ಇರುತ್ತಲ್ಲ, ಇದು ಬಿಟ್ಟು ಆ ಕಡೆ ರಿಯಲ್ ಎಸ್ಟೇಟು ಅದು ಇದು ಮಾಡಿಕೊಂಡು ಎಷ್ಟು ದುರಾಸೆ ಮನುಷ್ಯನಿಗೆ. ಇದರಿಂದ ಏನಾಗುತ್ತದೆ? ಬಡವರೇ ಆಗುತ್ತಾರೆ. ಕೆಲಸ ಇರೋವನಿಗೆ 3-4 ಕೆಲಸ ತಗೊಂಡಿರ್ತಾನೆ. ಒಂದು ದಿನ ಇದರಿಂದ ತೊಂದರೆಯೇ ಹೊರತು ಲಾಭ ಅಂತೂ ಸದ್ಯಕ್ಕೆ ಲಾಭ ಅಂತ ಅನ್ಸುತ್ತೆ, ಖುಷಿ ಕೊಡುತ್ತೆ. ಆದರೆ ಒಂದು ದಿನ ಇದರಿಂದ ಆಪತ್ತು ಗ್ಯಾರಂಟಿ. ಅನೇಕ ವೃತ್ತಿಮಾಧಾರ್ಯ ಅರ್ಥಮಾರ್ಜಂತಿ ಕೇಚನ ತದೇವ ಅರ್ಥವೈಷಮ್ಯಂ ನಿರುದ್ಯೋಗಾದಿ ಕಾರಣಂ. Some people will earn wealth with multiple sources of services. That is the only reason for unemployment, existence in the world, and economic imbalance. ಶ್ರೀಮಂತ ಬಡವರ ನಡುವೆ ಅಂತರ ಆಗಲು ಮುಖ್ಯ ಕಾರಣ ಎಂದರೆ ಅನೇಕ ವೃತ್ತಿ ಮಾದರಿಯ. ಒಬ್ಬನಿಗೆ ಒಂದು ವೃತ್ತಿ ಇರಬೇಕು. ಒಬ್ಬನು ಅನೇಕ ವೃತ್ತಿಯನ್ನು ಅರ್ಥಮಾರ್ಜಂತಿ ಕೇಚನ, ಎಲ್ಲ ರೀತಿಯಿಂದಲೂ ಹಣ ಸಂಪಾದನೆ ಮಾಡಿ 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 ತದೇವ ಅರ್ಥವೈಷಮ್ಯಂ, ಇದೇ ಶ್ರೀಮಂತ ಬಡವರ ನಡುವಿನ ಅಂತರಕ್ಕೆ ಕಾರಣ. ಹಂಚಿ ಬಾಳಬೇಕು, ಇಲ್ಲ ನನಗೇ ಎಲ್ಲ ಬೇಕು. ನಿರುದ್ಯೋಗಾದಿ ಕಾರಣಂ, ಇದೇ ಒಬ್ಬನಿಗೆ ಒಂದು ಕೆಲಸ ಕೊಟ್ಟರೆ ನಿರುದ್ಯೋಗ ಇರೋದೇ ಇಲ್ಲ. ಒಬ್ಬನಿಗೆ 3-4 ಕೆಲಸ ಕೊಟ್ಟರೆ ಇನ್ನು 3-4 ಜನರ ಕೆಲಸ ಇವನೇ ತಗೊಂಡಿರ್ತಾನಲ್ಲ. ನಿರುದ್ಯೋಗಾದಿ ಕಾರಣಂ. ಅರ್ಥಮೂಲಂ ಜಗತ್ಸರ್ವಂ ಸಮಂ ಕಾರ್ಯಾರ್ಥ ಸಾಧಿತಂ ದಂಡಿತಂ ಆಲಸೀಂ ತತ್ರ ಸ್ವದೇಶೇ ಸಮಭಾಜನಂ. Whole globe is biased on economics, so we have to give equal weight to both time and money. The laziness should be punished to the core. Often this facility is to self-reliance. ಅರ್ಥಮೂಲಂ ಜಗತ್ಸರ್ವಂ, ಎಲ್ಲರೂ ದುಡ್ಡಿಗಾಗೇ ಮಾಡೋದು ಇಡೀ ಪ್ರಪಂಚದಲ್ಲಿ. ಸಮಂ ಕಾರ್ಯಾರ್ಥ ಸಾಧಿತಂ, ಎಲ್ಲ ಕೆಲಸ ಎಲ್ಲವನ್ನು ಮಾಡೋದು ಸಮನಾಗಿ ಮಾಡಬೇಕು. ದಂಡಿತಂ ಆಲಸೀಂ ತತ್ರ, ಕೆಲಸ ಮಾಡದೆ ಬದುಕಲು ಹಕ್ಕಿಲ್ಲ. ಸೋಂಬೇರಿತನ ಇರುವವರನ್ನು ಅಲ್ಲಿಯೇ ದಂಡಿಸಬೇಕು, ಅವನಿಗೆ ಶಿಕ್ಷೆ ಕೊಡಬೇಕು. ಹಾಗಿದ್ದರೆ ಮಾತ್ರ ಎಲ್ಲರೂ ದುಡಿಯುತ್ತಾರೆ, ಎಲ್ಲರೂ ಕಷ್ಟಪಡುತ್ತಾರೆ, ಎಲ್ಲರೂ ಸಮನಾಗಿ ಬಾಳುತ್ತಾರೆ. ಇದೇ ಸ್ವದೇಶದ ಸಮಭಾಜನೆ. ಸ್ವದೇಶಿ ಕಲ್ಪನೆ ಬೆಳಿಬೇಕಾದ್ರೆ ಎಲ್ಲರೂ ಕೂಡ ದುಡಿದು ತಿನ್ನಬೇಕು, ಬಡಿದು ತಿನ್ನಬಾರದು. ನಿಗಮ ಮಂಡಳೀಸ್ತತ್ರ ಕೇವಲಂ ಸ್ವಾರ್ಥ ಸಾಧನಂ ಅಧಿಕಾರಾದಿ ದುರ್ಭೋಗಂ ದೀನಾಯ ನಿಹಿತಂ ಧನಂ. Federations, departments, unions, corporations, sabhas, units, etc. are formed only to swallow or eat money. It is to enjoy and misuse the power in the name of poor. ನಿಗಮಗಳು, ಮಂಡಳಿಗಳು, ಯೂನಿಟ್ಗಳು, ಸಭೆಗಳು, ಫೆಡರೇಷನ್ಸ್ಗಳು ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ, ಕಾರ್ಪೊರೇಷನ್ಸ್ಗಳು ಎಲ್ಲ ಸ್ವಾರ್ಥ ಸಾಧಕರ ಸಂತಾನ. ಅಧಿಕಾರಾದಿ ದುರ್ಭೋಗಂ, ಇವರು ಒಳ್ಳೆ
ಒಳ್ಳೇದು ಮಾಡೋದಕ್ಕಿಂತ ಹೆಚ್ಚು ಅಲ್ಲಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ದೀನರಿಗೋಸ್ಕರ ಇಟ್ಟಂಥ ಹಣವನ್ನು ಇವರು ಹಂಚಿಕೊಂಡು ನಿಹಿತಂ ಧನಂ, ದೀನರಿಗೆ ಇಟ್ಟಂತಹ ಹಣವನ್ನು ಹಂಚಿಕೊಂಡು ತಿಂದು ತೇಗುವ ಹೆಗ್ಣಗಳಂತೆ ಬದುಕುತ್ತಾರೆ. ಕಠೋರಮತ್ಯಂತ ದೌರ್ಭಾಗ್ಯಕಾಲೇ ಧನಂ ಪ್ರಧಾನಂ ನಿಗಮಾದಿ ಮೂಲಂ ಅಧಿಕಾರವರ್ಗೀಯ ಸುವಿಧಾದಿಭೋಗಂ ದುರಂತದಾನಂ ಸುಜನೈರ್ವಿಭಾಗಂ. The different sections, federations, departments, unions, corporations are to furnish money to the politicians during the elections, which is the tragedy of democracy. Here only their relatives of the government will enjoy the positions and the resources. These subdivisions are created to support the good and poor people, but misused to the core. ಕಠೋರ ಮತ್ಯಂತ ದುರ್ಭಾಗ್ಯ ಕಾಲ, ಇದು ಅತ್ಯಂತ ದುರ್ಭಾಗ್ಯದ ಕಾಲ, ಕಠೋರವಾದ ಕಾಲ. ಧನಂ ಪ್ರಧಾನಂ ನಿಗಮಾದಿ ಮೂಲಂ, ನಿಗಮಗಳಿಗೆ ಎಲ್ಲ ಮಂಡಳಿಗಳಿಗೆ ಧನ ಸಹಾಯವನ್ನು ಕೊಟ್ಟು 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 ಅಧಿಕಾರವರ್ಗೀಯ ಸುವಿಧಾದಿಭೋಗಂ, ಆ ಅಧಿಕಾರಿಗಳು ಒಬ್ಬೊಬ್ಬರ ಮನೆಗಳನ್ನು ನೋಡಬೇಕು, ಒಬ್ಬೊಬ್ಬರ ಹಂತಗಳನ್ನು, ಅವರಿಗಿರೋ ವ್ಯವಸ್ಥೆಗಳನ್ನು, ಸುವಿಧಾದಿಭೋಗಂ, ಭೋಗ ಲಾಲಸೆಯ ಜೀವನವನ್ನು ನೋಡಬೇಕು. ಎಲ್ಲಿಂದ ಬಂತು ಅವರಿಗೆ ದುಡ್ಡು? ದುರಂತ ನ್ಯಾಯಂ ದಾನಂ ಸುಜನೈರ್ವಿಭಾಗಂ, ಬಡವರಿಗೋಸ್ಕರ ಒಳ್ಳೆಯವರಿಗೋಸ್ಕರ ಇಟ್ಟಂಥ ಹಣವನ್ನು ನೆಕ್ಕಿ ನುಂಗಿ ನೀರು ಕುಡಿದು ಮಜಾ ಮಾಡುತ್ತಾರೆ. ಇದೇ ಅತ್ಯಂತ ಕಠೋರ ಮತ್ತು ಅತ್ಯಂತ ದುರ್ಭಾಗ್ಯದ ಕಾಲ. ಕಾರ್ಯಂ ನ ಕುರ್ವಂತಿ ಜನಾಭಿಧಾನಂ ಮತದಾನ ಪೂರ್ವೇ ಉದ್ಘೋಷಯಂತಿ ಪರಸ್ಪರಂ ದ್ವೇಷಮಾರೋಪ ಮಾತ್ರಂ ಯಥಾಸ್ಥಿತಿರ್ದೇಶ ಮನಾದಿಕಾಲಾತ್. Before the election, everybody will cry that we eradicate poverty, we support the poor, but they don't support. They criticize the other parties every time, and situation continues as it is since the time immemorial. ಕಾರ್ಯಂ ನ ಕುರ್ವಂತಿ ಜನಾಭಿಧಾನಂ, ಯಾವುದೇ ರೀತಿಯ ಕೆಲಸವನ್ನು, ಜನರ ಕೆಲಸವನ್ನು ನ ಕುರುವಂತಿ, ಮಾಡುವುದೇ ಇಲ್ಲ. ಮತದಾನ ಪೂರ್ವೇ ಉದ್ಘೋಷಯಂತಿ, ಮತದಾನ ಆಗಬೇಕಾದ್ರೆ ಮೊದಲು ನಾನು ಹಾಗೆ ಮಾಡುತ್ತೇನೆ, ಹೀಗೆ ಮಾಡುತ್ತೇನೆ, ರಸ್ತೆ ರಿಪೇರಿ ಮಾಡುತ್ತೇನೆ, ನಲ್ಲಿಗೆ ಇಡುತ್ತೇನೆ, ವಿದ್ಯುತ್ ಶಕ್ತಿ ಕೊಡುತ್ತೇನೆ ಹೇಳುತ್ತಾರೆ. ಪರಸ್ಪರಂ ಆರೋಪ, ಅವನು ಮಾಡಿಲ್ಲ ನಾ ಮಾಡ್ತೀನಿ, ಅವನು ಮಾಡಿಲ್ಲ ನಾ ಮಾಡ್ತೀನಿ, ಬಂದ ಮೇಲೆ ಅವನೇ ಮಾಡಿಲ್ವಲ್ಲ ನಾನು ಹಂಗೆ ಇರ್ತೀನಿ ಬಿಡು. ಪರಸ್ಪರಂ ದ್ವೇಷಮಾರೋಪ ಮಾತ್ರಂ, ಅವನು ಸರಿಯಿಲ್ಲ ಅಂತ ಇವನು, ಇವನು ಸರಿಯಿಲ್ಲ ಅಂತ ಅವನು. ಕೊನೆಗೆ ಗಂಡ ಹೆಂಡರ ಜಗಳದಲ್ಲಿ ಯಥಾಸ್ಥಿತಿರ್ದೇಶ ಮನಾದಿ ಕಾಲ, ಹಿಂದಿನಿಂದಲೂ ಹೇಗೆ ನಡ್ಕೊಂಡು ಬಂದಿದೆಯೋ ಅದೇ ಹಳ್ಳಿ, ಅದೇ ಕತೆ, ಅದೇ ರೀತಿ. ಯಥಾಸ್ಥಿತಿರ್ದೇಶ ಅನಾದಿ ಕಾಲದಿಂದ ಹೇಗೆ ದೇಶ ಇತ್ತು ಈಗಲೂ ಹಾಗೆಯೇ ಇರುತ್ತದೆ, ಯಾವ ಬದಲಾವಣೆಯೂ ಇರುವುದಿಲ್ಲ. ಚಾಣಕ್ಯಮಿತ್ಯಾದಿ ಜ್ಞಾನಿ ಸ್ವರಾಜ್ಯೆ ಲಿಖಿತಂ ಸುಶಾಸ್ತ್ರಂ ಸರ್ವಂ ಸುನೀತ್ಯ ಸ್ವಾರ್ಥಾದಿ ಅರ್ಥಂ ಕಾಮಾಯ ಜ್ಞಾನಂ ಅನ್ಯಾನಿ ಗೃಹಾತಿ ವಿಚಿಂತ್ಯ ಕಾಲೆ. Chanakya and others have written many ethical rules and values. The rule of the country as Ramarajya. But the bad king will make the reverse, will take all the negatives for his selfishness during the course of time. ಚಾಣಕ್ಯಮಿತ್ಯಾದಿ ಜ್ಞಾನಿ ಸ್ವರಾಜ್ಯ, ಚಾಣಕ್ಯ ಮುಂತಾದಂತಹ ಅನೇಕ ಜ್ಞಾನಿಗಳು, ವಿಜ್ಞಾನಿಗಳು ಸ್ವರಾಜ್ಯ ಹೇಗಿರಬೇಕು, ಅಂಬೇಡ್ಕರ್ ಅಂತ ಪುಣ್ಯಾತ್ಮರು ಹಾಗಿರಬೇಕು, ಹೀಗಿರಬೇಕು, ಹೇಗೆ ನಡೆಯಬೇಕು, ಡಿಪ್ರೈವ್ಡ್ ಕ್ಲಾಸಸ್ ಆಫ್ ದ ಸೊಸೈಟಿ, ಬಡವರ ಉದ್ಧಾರ ಹೇಗೆ ಆಗಬೇಕು, ಎಲ್ಲವನ್ನು ಬರೆದಿಟ್ಟು ಹೋದರು. ಲಿಖಿತಂ ಸುಶಾಸ್ತ್ರಂ, ಎಲ್ಲ ಶಾಸ್ತ್ರವನ್ನು ಬರೆದಿಟ್ಟು ಹೋದರು. ಸರ್ವಂ ಸುನೀತ್ಯ, ಹೀಗೆ ಮಾಡಬಾರದು, ಹೀಗೆ ಮಾಡಬೇಕು, ಇದು ಒಳ್ಳೆಯದು, ಇದು ಕೆಟ್ಟದ್ದು, ಎಲ್ಲ ಬರೆದಿಟ್ಟಿದ್ದಾರೆ. ಆದರೆ ಸ್ವಾರ್ಥಿಯೊಬ್ಬ ಬಂದು ಸೇರ್ಕೋತಾನೆ. ಅರ್ಥಕಾಮಾಯ ಜ್ಞಾನಂ, ಸ್ವಾರ್ಥಾದಿ ಅರ್ಥಂ, ಅರ್ಥ ಇರುವುದು ಹಂಚುವುದಕ್ಕೋಸ್ಕರ, ದುಡ್ಡಿರುವುದು ಹಂಚುವುದಕ್ಕೋಸ್ಕರ. ಈ ಸ್ವಾರ್ಥಿ ಬಂದು ಸೇರ್ಕೊಂಡಿದ್ರಿಂದ ಏನಾಯಿತು, ಎಲ್ಲ ಹಣವೂ ಅವ್ರ ಮನೆಗೆ ಹೋಯಿತು. ಕಾಮಾಯ ಜ್ಞಾನಂ, ಜ್ಞಾನ ಅಭಿವೃದ್ಧಿಗೋಸ್ಕರ ಆಸೆ ಇರಬೇಕು, ಆದರೆ ಇವರಿಗೆ ಅಜ್ಞಾನದ ಅಭಿವೃದ್ಧಿಗೋಸ್ಕರ ಕಾಮ ಇರುತ್ತೆ.
ಅನ್ಯಾನಿ ಗೃಹ್ಣಾತಿ ವಿಚಿಂತ್ಯ ಕಾಲೆ. ಎಲ್ಲದಕ್ಕೂ ಒಂದು ಒಳ್ಳೇದು ಹೇಳಿದ್ರೆ 10 ಕೆಟ್ಟದ್ದು ಮಾಡಿ ಕಬ್ಬೆಬ್ಸಿ ನೆಕ್ಕಿ ನುಂಗಿ ನಾಶ ಮಾಡಿ, ಅನ್ಯಾನಿ ಗೃಹ್ಣಾತಿ ಏನೇ ನೀವು ಒಳ್ಳೇದು ಅಂತ ತೋರಿಸಿದ್ರು ಅದರ ನೆಗೆಟಿವೇ ಮಾಡ್ತಾರೆ. ಬಾಲಗಂಗಾಧರ ತಿಲಕರು ಗಣೇಶನ ಮೂಲಕ, ಗಣಪತಿಯ ಮೂಲಕ ಸ್ವಾತಂತ್ರ್ಯವನ್ನು ಪಡೆಯಬಹುದು ಅಂತ ತೋರಿಸಿದ್ರೆ, ಈಗ ಗಣೇಶನನ್ನ ಹೆಸರಲ್ಲಿ ಎಲ್ಲರ ಮನೆಗೆ ಹೋಗಿ ದುಡ್ಡು ಕಲೆಕ್ಷನ್ ಮಾಡಿ 50 ರೂಪಾಯಿ ಕೊಟ್ಟರೆ 100 ರೂಪಾಯಿ ಕೊಡು ಅಂತ ಕೇಳೋದು, 100 ರೂಪಾಯಿ ಕೊಟ್ಟರೆ 500,000 ರೂಪಾಯಿ ಕೊಡು. ಇವ್ರು ಇಲ್ಲಿ ಬಂದ್ಬಿಟ್ಟು ಗಣೇಶನ ಪೂಜೆ ಮಾಡೋದು ಇಲ್ವೇ ಇಲ್ಲ, ಅವನಿಗೆ ಒಂದು ಸ್ತೋತ್ರ ಹೇಳೋದಿಲ್ಲ, ಒಂದು ಭಜನೆ ಮಾಡೋದಿಲ್ಲ, ಏನಿಲ್ಲ. ಎಲ್ಲ ರೀತಿ ಕೆಟ್ಟ ಕೆಟ್ಟ ಹಾಡು ಹಾಕಿ ಅಸಹ್ಯ ಮಾಡಿ, ಆ ಗಣೇಶ ಏನಾದರೂ ಬದುಕಿದ್ರೆ ಕಿವಿ ಬಾಯಿ ಎಲ್ಲ ಮುಚ್ಚಿಕೊಂಡು ಹೊರಟೋಗ್ಬೇಕು. ಆ ರೀತಿ ಮಾಡಿ ಪಟಾಕಿ ಹೊಡೆದು ಎಲ್ಲ ರೀತಿಯ ನಾಶ ಏನು ಮಾಡ್ಬೋದು ಅಷ್ಟನ್ನೂ ಮಾಡ್ತಾರೆ. ದೀಪಾವಳಿಯ ಹಬ್ಬ ಬಂದರೆ ಸ್ನಾನ ಮಾಡಿದ ನಂತರ ಪಟಾಕಿ ಹೊಡಿಬೇಕು. ದೀಪಾವಳಿ ಒಂದು ವಾರಕ್ಕಿಂತ ಮೊದಲೇ ಪಟಾಕಿ ಶುರು. ಆ ದೇವರ ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ, ಏನೂ ಇಲ್ಲ. ಯಾವ ಗೋಪೂಜೆನೂ ಇಲ್ಲ, ಯಾವ ಭೂಮಿ ಪೂಜೆನೂ ಇಲ್ಲ, ಬಲೀಂದ್ರ ಪೂಜೆನೂ ಇಲ್ಲ, ಕಲ್ಪನೆಯೇ ಇಲ್ಲ, ಅದ್ರ ಬಗ್ಗೆ ಜ್ಞಾನವೂ ಇಲ್ಲ, ವಿಜ್ಞಾನವೂ ಇಲ್ಲ, ಯೋಚನೆನೂ ಮಾಡೋದಿಲ್ಲ. ಆದರೆ ಪಟಾಕಿ ಹೊಡಿಬೇಕು, ಹೊಗೆ ಹೊಗೆ ಮಾಡಿ ಗಬ್ಬೆಬ್ಸಿ ಆ ಪ್ರಾಣಿಗಳು, ನಾಯಿಗಳು, ನರಿಗಳು ಹೊರಟೋಗ್ಬೇಕು. ಅಕ್ಕಿಗಳು ಕಿವಿ ತೂತಾಗಿ ಸತ್ ಬೀಳಬೇಕು. ಎಲ್ಲ ಒಂದು ಒಳ್ಳೇದು ಹೇಳಿದ್ರೆ ಅದರ ಕೆಟ್ಟದ್ದನ್ನೇ ಫಾಲೋ ಮಾಡಿ, ಅನ್ಯಾನಿ ಗೃಹ್ಣಾತಿ ವಿಚಿಂತ್ಯ ಕಾಲೆ, ಎಲ್ಲವನ್ನ ಉಲ್ಟನೆ ತಗೊಳ್ಳುವಂತಹ ವಿಚಿತ್ರ ಕಾಲದಲ್ಲಿ ನಾವು ಬದುಕಿದ್ದೇವೆ. ದೌರ್ಭಾಗ್ಯಂ ಪ್ರಜಾರಾಜ್ಯಾಯ ಮತದಾನಾಯ ಕೇಂದ್ರಿತಂ ಚುನಾವಣಾನಂತರಂ ಸರ್ವಂ ಮೂಲದೇಶಂ ಯಥಾಸ್ಥಿತಿ. ದ ಟ್ರಾಜಿಡಿ ಬಿಹೈಂಡ್ ದ ಡೆಮಾಕ್ರಸಿ ಈಸ್ ಎಲೆಕ್ಷನ್. Most of the elected will maintain the previous circumstance, previous status of the rural areas as it is. They don't want to progress the rural areas. They want to maintain the status quo. ದೌರ್ಭಾಗ್ಯಂ ಪ್ರಜಾರಾಜ್ಯಾಯ, ಪ್ರಜಾರಾಜ್ಯದ ದೌರ್ಭಾಗ್ಯ ಏನು? ಸಾವಿರಾರು ವರ್ಷಗಳು ಕಳೆಯುತ್ತವೆ, ಆದರೆ ಯಾವುದೇ ರೀತಿಯ ಬದಲಾವಣೆ ಆಗುವುದಿಲ್ಲ. ಇದು ಇದರ ದೌರ್ಭಾಗ್ಯ. ಹಾಗಾದರೆ ಏನಕ್ಕಿರೋದು ಪ್ರಜಾರಾಜ್ಯ? ಮತದಾನಾಯ ಕೇಂದ್ರಿತಂ, ಎಲೆಕ್ಷನ್ ಓರಿಯೆಂಟೆಡ್ ಸಿಸ್ಟಮ್. ಮತದಾನ ಒಂದು ನಡಿಬೇಕು. ಚುನಾವಣಾನಂತರಂ ಸರ್ವಂ, ಚುನಾವಣೆ ಆದರೆ ಏನಾರು ಬದಲಾವಣೆ ಆಯಿತಾ? ಮೂಲ ದೇಶಂ ಯಥಾಸ್ಥಿತಿ, ಅನಾದಿ ಕಾಲದಲ್ಲಿ ಹೇಗಿದೆಯೋ ಅದೇ ರೀತಿ ಈಗಲೂ ಇರುತ್ತದೆ. ಹಾಗಾದ್ರೆ ಒಳ್ಳೇದಾಗಿಲ್ವ? ಅವ್ರ ನೆಂಟರು, ಅವ್ರು ಬಂದು, ಅವ್ರ ಬಳಗ ಅಷ್ಟೇ. ರಾಜರ ಕಾಲದಲ್ಲಿ ಆ ಥರ ಮಾಡ್ತಾಯಿದ್ರು, ಪ್ರಜಾ ಕಾಲದಲ್ಲಿ ಈ ಥರ ಮಾಡ್ತಾಯಿದ್ರು. ಒಟ್ಟಿನಲ್ಲಿ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ. ಶಿವರಾಮಶ್ಚ ಅಂಕಿತಂ ಲಾಭಕಾರಣಂ ಸ್ವಕಾರ್ಯೇ ರಾಮಮಿತ್ಯಾಹುಃ ದುರ್ಜನೋ ದೇವಪೀಡಕಃ. They put the name of Rama, Jairama, Shivarama, etc. for the namesake. They use Rama's name for all the benefits and they support the criticizer of the same Rama. ಶ್ರೀರಾಮ, ಶಿವರಾಮ ಅಂಕಿತ ನಾಮಗಳು. ಯಾಕೆ? ಲಾಭಕ್ಕೋಸ್ಕರ. ದೇವರ ಹೆಸರು ಯಾಕೆ ಇಡ್ತಾರೆ? ರಾಕ್ಷಸರ ಹೆಸರು ಯಾಕೆ ಇಡೋದಿಲ್ಲ? ರಾವಣ ಅಂತ ಯಾಕೆ ಹೆಸರು ಇಡೋದಿಲ್ಲ? ಲಂಕೇಶ ಅಂತ ಇಡ್ತಾರೆ, ರಾವಣ ಅಂತ ಇಡ್ಬೋದಲ್ಲ, ಅಥವಾ ಮಹಿಷಾಸುರ ಅಂತ ಇಡ್ಬೋದು. ಮಕ್ಕಳಿಗೆ ಹೆಸರಿಡಿ. ಅಥವಾ ಕುಂಭಕರ್ಣ, ಶೂರ್ಪನಖಿ, ಮಂತರೆ ಇಡೋದೇ ಇಲ್ಲ ಹೆಸರು. ಯಾಕೆ? ಅದರಿಂದ ಟೀಕೆಗಳಿಗೆ ಹಾಕ್ತಾರೆ. ಅಯ್ಯೋ ಹಂಗೆ ಆಗ್ಬಿಟ್ರೆ ಅಕಸ್ಮಾತು, ಅದೆಲ್ಲ ನೋಡ್ತಾರೆ. ರಾಮ ಒಳ್ಳೆಯವನಾದ್ರಿಂದ ಅವನ ಹೆಸರೇ ಇಡಬೇಕು. ಶಿವರಾಮ, ರಾಜಾರಾಮ. ಸ್ವಕಾರ್ಯೇ ರಾಮಮಿತ್ಯಾಹು, ಲಾಭಕ್ಕೋಸ್ಕರ ರಾಮನ ಹೆಸರು. ಆದರೆ ರಾಮನಿಗೆ ತೊಂದರೆ ಆಯಿತು, ಕಷ್ಟದಲ್ಲಿದ್ದಾನೆ, ರಾಮನಿಗೆ ಒಂದು ನೆಲೆ ಮಾಡ್ಕೊಳ್ಳೋಣ ಅಂದರೆ ಯಾರು ಬರಲ್ಲ. ರಾಮನ ಹಾಗೆ ಮಾಡಿದ, ಹೆಂಡತಿಯನ್ನು ಕಾಡಿಗೆ ಕಳಿಸ್ದ, ಹಾಗೆ ಹೀಗೆ ಅಂತ ಅನ್ನೋನ್ನೇ ಅಂಥವ್ರನ್ನೇ ಸಪೋರ್ಟ್ ಮಾಡ್ತಾನೆ. ರಾಮನ ಹೆಸರಲ್ಲಿ ಒಂದು ಪೂಜೆ ಸಹ ಮಾಡೋದಿಲ್ಲ. ದುರ್ಜನೋ ದೇವಪೀಡಕಃ. ವೆರಿ ಅನ್ಫಾರ್ಚುನೇಟ್. ರಾಮನಾಮಾಯ ಸರ್ವಸ್ವಂ ಲಭತೆ ಜ್ಞಾನ ಸಂಪದ, ದುರ್ಜನೋ ಸ್ವಾರ್ಥ ಲಾಭಾಯ ಸಜ್ಜನೋ ಮುಕ್ತಿ ಸಾಧನಂ. The name of Rama is useful for both good and bad people. Bad people will use Rama's name
for selfishness, and good people will use his name for mukti or salvation. ರಾಮನಾಮಾಯ ಸರ್ವಸ್ವಂ. ರಾಮನಾಮದಿಂದ ಒಳ್ಳೆಯದು ಇದೆ, ಕೆಟ್ಟದು ಇದೆ. ಒಳ್ಳೆಯದು ಮಾಡ್ಕೊಂಡಿದ್ದಾರೆ, ಕೆಟ್ಟದು ಮಾಡ್ಕೊಂಡಿದ್ದಾರೆ. ಲಭತೆ ಜ್ಞಾನ ಸಂಪದಾಂ. ಜ್ಞಾನವನ್ನು ಸಂಪಾದಿಸುವುದಕ್ಕೆ ಅನೇಕರು ರಾಮನಾಮವನ್ನೇ ಬಳಸಿಕೊಂಡಿದ್ದಾರೆ. ಅದೇ ದುರ್ಜನರು ತಮ್ಮ ಮನೆಯ ಲಾಭಕ್ಕೋಸ್ಕರ, ಸ್ವಾರ್ಥ, ತಮ್ಮ ಕುಟುಂಬ ಬೆಳೆಯೋದಕ್ಕೋಸ್ಕರ ರಾಮನ ಹೆಸರನ್ನು ಉಪಯೋಗಿಸ್ಕೊಂಡು ದುರ್ಜನ ಸ್ವಾರ್ಥ ಲಾಭಾಯ, ತಮ್ಮ ನೆಂಟರು ಬಂಧು ಬಳಗ ಇಷ್ಟರನ್ನು ಬೆಳೆಯಕ್ಕೆ ರಾಮನ ಉಪಯೋಗಿಸ್ಕೊಳ್ತಾರೆ. ಸಜ್ಜನೋ ಮುಕ್ತಿ ಸಾಧನಂ. ಸಜ್ಜನರು ರಾಮನನ್ನ ಮುಕ್ತಿಗೋಸ್ಕರ ಬಳಸಿಕೊಳ್ಳುತ್ತಾರೆ. ರಾಮನಾಮೇನ ಜೀವಂತಿ ಅಧುನಾಪಿ ಸದೈವಿಕಂ. ಜೀವನೋಪಾಯ ಸದ್ಧರ್ಮಂ ರಾಮೋ ಜೀವನ ಸಾಧನಂ. Some of them are using Rama for livelihood and salvation, that is material and non-material life. Even today, Rama is superior for life and death. ರಾಮನಾಮೇಪಿ ಜೀವಂತಿ. ರಾಮನಾಮದಿಂದ ಅನೇಕ ಜನರು ಬದುಕುತ್ತಿದ್ದಾರೆ. ಅಧುನಾಪಿ ಸದೈವಿಕಂ. ಇಂದೂ ಸಹ ರಾಮನ ಹೆಸರು ಹೇಳಿ ಅನೇಕ ಕೋಟ್ಯಾಂತರ ಜನ ಬದುಕ್ತಾ ಇದ್ದಾರೆ. ಕೆಲವರು ಮೆಟೀರಿಯಲಿಸ್ಟಿಕ್ ಆಗಿ ಬದುಕ್ತಿದ್ದಾರೆ, ಕೆಲವರು ಲೌಕಿಕವಾಗಿ ಬದುಕ್ತಾರೆ, ಕೆಲವರು ಅಲೌಕಿಕವಾಗಿ ಬದುಕ್ತಾರೆ. ಜೀವನೋಪಾಯ ಸದ್ಧರ್ಮಂ. ಜೀವನೋಪಾಯಕ್ಕೋಸ್ಕರ ರಾಮವನ್ನು ಉಪಯೋಗಿಸ್ಕೊಳ್ತಾರೆ. ಹಣ್ಣು ಹಂಪಲು ಮಾರಾಟ, ಹೂವು ಹಣ್ಣು ಹಾಗೆ ಊದ್ಕಡ್ಡಿ ಗಂಧಕಡ್ಡಿ ಎಲ್ಲ ತೆಂಗಿನಕಾಯಿ ಮಾರಾಟ ಮಾಡೋದ್ರ ಮೂಲಕ ತಮ್ಮ ಜೀವನವನ್ನು ಬದುಕಿಸಿಕೊಳ್ಳುತ್ತಾರೆ. ರಾಮೋ ಜೀವನ ಸಾಧನಂ. ರಾಮನಿಂದ ಲಕ್ಷಾಂತರ ಜನ ಜೀವನ ಮಾಡ್ತಾ ಇದ್ದಾರೆ. ರಾಮನವಮಿ ಬಂದರೆ ಎಷ್ಟೊಂದು ಹೂವು ಹಣ್ಣು ಹಂಪಲಿಗೆ ಬೇಡಿಕೆ ಬಂದು ಅವ್ರು ಒಂದು ದಿವಸ ವರ್ಷಕ್ಕಾಗುವಷ್ಟು ಲಾಭ ಮಾಡ್ಕೋತಾರೆ. ಮಂದಿರೇ ರಾಮ ಸರ್ವತ್ರ ಜನಪದೇ ತತ್ರ ಜೀವನಂ. ಫಲಪುಷ್ಪಾದಿ ವ್ಯಾಪಾರೇ ಜೀವನೇ ರಾಮಕಾರಣಂ. ರಾಮ is needed for both Pandit and non-Hindu traders also. They sell flower, fruit, thread, nuts, etc. for livelihood in the name of God Rama only. ಮಂದಿರೇ ರಾಮ ಸರ್ವತ್ರ. ಮಂದಿರದ ಸುತ್ತಮುತ್ತ ಎಲ್ಲ ಕಡೆನೂ ರಾಮನಿದ್ದಾನೆ. ಜನಪದೇ ತತ್ರ ಜೀವನಂ. ಜನರ ಜೊತೆಗೂ ರಾಮ ಇದ್ದಾನೆ. ಫಲಪುಷ್ಪಾದಿ ವ್ಯಾಪಾರೇ. ಫಲಪುಷ್ಪವನ್ನು ವ್ಯಾಪಾರ ಮಾಡೋದ್ರ ಮೂಲಕ ಜೀವನ ಮಾಡಲು ರಾಮನೇ ಕಾರಣ, ಬದುಕಲು ರಾಮನೇ ಕಾರಣ. ಇಲ್ಲದಿದ್ದರೆ ಎಲ್ರಿಗೂ ಇಂಡಸ್ಟ್ರಿನಲ್ಲಿ ಎಲ್ಲಿ ಕೆಲಸ ಸಿಗುತ್ತೆ? ಎಷ್ಟು ಜನಕ್ಕೆ ಕೆಲಸ ಕೊಡೋಕ್ಕೆ ಸಾಧ್ಯ? ಇದ್ದವ್ರನ್ನೇ ಕಿತ್ತು ಹಾಕ್ತಿದ್ದಾರೆ. ಹಾಗಿರುವಾಗ ಹೇಗೋ ರಾಮನ ಹೆಸರು ಹೇಳ್ಕೊಂಡು ಹೂವು ಹಣ್ಣು ಮಾರ್ಕೊಂಡು ಜೀವನ ಮಾಡ್ತಾರೆ. ದಸರಾದಲ್ಲಿ 10 ದಿವಸಗಳ ದಸರಾ ಇಡೀ ವರ್ಷಕ್ಕಾಗುವಷ್ಟು ಲಾಭ ಮಾಡಿಕೊಡುತ್ತೆ ಅಂತಾದರೆ ದೇವರ ಮಹತ್ವ ಏನು ಅಂತ ಅರ್ಥ ಆಗುತ್ತೆ. ಜನಪದೇ ತತ್ರ ಜೀವನಂ. ಜೀವನೇ ರಾಮ ಕಾರಣಂ. ಜೀವನಕ್ಕೆ ರಾಮನೇ ಕಾರಣ. ಪ್ರಯತಂ ರಾಮ ತತ್ಕಾಲೇ ಏಕ ಟೀಕೇನ ಜೀವಿತಂ ಪರಂ ದೌರ್ಭಾಗ್ಯವಿಧಿನ ಅಧುನಾಪಿ ನಿರಂತರಂ. Unfortunately, Rama was criticized during his age and struggled like anything. At the same time, and even today, he is criticized by many of them in this contemporary world, which is a tragedy, real tragedy of Rama. ಪ್ರಯತಂ ರಾಮ ತತ್ಕಾಲೇ. ಎಷ್ಟು ಕಷ್ಟಪಟ್ಟ ರಾಮ ಆ ಕಾಲದಲ್ಲಿ. ಒಂದು ಟೀಕೆ, ಹೆಂಡತಿಯನ್ನು ರಾವಣ ಇಟ್ಕೊಂಡಿದ್ದ ಅಂತ ಅನ್ನೋ ಕಾರಣಕ್ಕೆ ಹೆಂಡತಿಯನ್ನೇ ತ್ಯಾಗ ಮಾಡ್ದ. ಯಾರು ತನ್ನ ಹೆಂಡತಿಯನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡ್ತಾರೆ? ಅಯ್ಯೋ ಹೇಳ್ಕೊಳ್ಳಿ ಬಿಡು, ನಮ್ಮಲ್ಲಿ ಇಟ್ಕೊತೀನಿ ಅಂತಾರೆ. ಹಂಗಿರುವಾಗ ಸಮಾಜಕ್ಕೋಸ್ಕರ ಹೆದರಿ ಕಷ್ಟಪಟ್ಟು ಜೀವನ ಮಾಡ್ದ. ಪರಂ ದೌರ್ಭಾಗ್ಯವಿದಿನ. ಆಗಲಿ, ಆ ಕಷ್ಟಪಟ್ಟ ಹೋಗ್ಲತ್ತ ಮುಗೀತು ಅಂತಂದ್ರೆ ಮುಗೀತಾ? ಪರಂ ದೌರ್ಭಾಗ್ಯವಿದಿನ. ವಿಧಿಯ ಆಟ ಏನು? ಅಧುನಾಪಿ ನಿರಂತರಂ. ಇಂದು ಕೂಡ ರಾಮನನ್ನು ಎಷ್ಟು ರೀತಿಯಿಂದ ಟೀಕೆ ಮಾಡ್ತಾರೆ. ಕೃತಜ್ಞತೆ ಹೋಗ್ಲಿ, ಹಾಳ ಹೋಗ್ಲಿ, ಟೀಕೆಕಾರರು ಎಷ್ಟು ಜನ. ಇದೇ ದುರಂತ. ನ ಸಾಪೇಕ್ಷ ರಾಮರಾಜ್ಯೆ ತ್ಯಕ್ತ್ವಾ ಸರ್ವಂ ಪ್ರಜಾಹಿತೈ ಶಾಸಕ ಅತ್ರ ಪ್ರಜಾರಾಜ್ಯೆ ದುರಂತಂ ವಂಶವರ್ಧಕ.
There is no comparison for Ramarajya, who left his family for the society. But in democracy, most of the ministers leave for the family by depriving the society. Just opposite. ನ ಸಾಪೇಕ್ಷ ರಾಮರಾಜ್ಯ, ರಾಮರಾಜ್ಯಕ್ಕೆ ಹೋಲಿಕೆ ಮಾಡಲು ಏನು ಇಲ್ಲವೇ ಇಲ್ಲ. ಎಲ್ಲವನ್ನು ಬಿಟ್ಟು ಪ್ರಜೆಗಳಿಗೋಸ್ಕರ ಬದುಕಿದ ರಾಮ. ಶಾಸಕತ್ರ ಪ್ರಜಾರಾಜ್ಯ. ಇವತ್ತು ಪ್ರಜಾರಾಜ್ಯ ಹೇಗಿದೆ? ಶಾಸಕರು ದುರಂತ ವಂಶವರ್ಧಕ. ಸಮಾಜದ ಎಲ್ಲ ಅರ್ಥ, ದುಡ್ಡು, ಹಣ ಎಲ್ಲವನ್ನು ನುಂಗಿ ನೆಕ್ಕಿ ನೀರು ಕುಡಿದು ತಮ್ಮ ವಂಶಗಳನ್ನು ಬೆಳೆಸುತ್ತಾರೆ ಹೊರತು ಅಪೋಸಿಟ್ ರಾಮಗೂ ಮತ್ತು ಇವತ್ತಿಗೂ. ಅದು ರಾಮರಾಜ್ಯ ಯಾಕಾಯ್ತು, ಇದು ಪ್ರಜಾರಾಜ್ಯ ಯಾಕಾಯ್ತು? ರಾಮರಾಜ್ಯದಲ್ಲಿ ರಾಮ ಎಲ್ಲವನ್ನು ಬಿಟ್ಟ, ಪ್ರಜಾರಾಜ್ಯದಲ್ಲಿ ಜನರನ್ನು ಬಿಟ್ಟರು, ಎಲ್ಲವನ್ನು ಹಿಡ್ಕೊಂಡ್ರು. ದುರಂತಂ ವಂಶವರ್ಧಕ. ಇದೇ ಪ್ಯಾರಡಾಕ್ಸ್, ಇದೇ ಆಪೋಸಿಟ್. ಅಯೋಗ್ಯಮಧಿಕಾರಸ್ಥಂ ಪಠ್ಯಕ್ರಮಂ ವಿನಶ್ಯತಿ, ಯೋಗ್ಯಾಯೋಗ್ಯಂ ನ ಜಾನಾತಿ ವಿನಾಶಯತಿ ಸತ್ಕೃತಂ. The idiot who is in the power ruin the education system also. They ruin the good. They destroy the good things which is contributed and sacrificed by the nobles and the good people. ಅಯೋಗ್ಯಂ ಅಧಿಕಾರಸ್ಥಂ, ಅಯೋಗ್ಯ ಅಧಿಕಾರದಲ್ಲಿ ಕುಳಿತಿದ್ದರೆ ಪಠ್ಯಕ್ರಮವನ್ನು ನಾಶ ಮಾಡುತ್ತಾನೆ. ಯೋಗ್ಯ ಯಾವ್ದು ಬೇಕು ಯಾವ್ದು ಬೇಡ ಅಂತ ಅವನಿಗೆ ಓದಕ್ಕೆ ಬರಲ್ಲ. ಅವನಿಗೆ ಇನ್ನೇನು ಮಾಡೋಕ್ಕೆ ಸಾಧ್ಯ? ವಿನಾಶಯತಿ ಸತ್ಕೃತಂ. ಕಷ್ಟಪಟ್ಟು ಒಂದು ಟ್ರೆಡಿಷನ್ ಬೆಳೆಸ್ಕೊಂಡು ಬಂದಂತಹ ಸಂಸ್ಕಾರವಂತರು, ವಿದ್ವಜ್ಜನರು, ಸಜ್ಜನರು ಮಾಡಿದಂತಹ ಕಷ್ಟಪಟ್ಟು ಬೆಳೆಸಿದ ಆಲದ ಮರವನ್ನು 5 ನಿಮಿಷದಲ್ಲಿ ಬಂದು ಕಡಿದು ತುಂಡು ಮಾಡಿ ಬುಡ ಸಮೇತ ಮೇಲೆ ಎತ್ತಿ ನಾಶ ಮಾಡಿ ಸಮಾಧಿಯನ್ನು ಕಟ್ಟಿಬಿಡುತ್ತಾರೆ. ಪ್ರೇಮ ಕಾಮೋತ್ತೇಜನಾರ್ಥಾಯ ಶಾಲಾಗಚ್ಚತಿ ಕೇಚನ ಸುಲಭಂಚ ತದತ್ರೈವ ಸ್ವಗೃಹೇ ತತ್ ಅಸಂಭವಂ. Some students go to the college for love and lust. They feel that the school is better place, the college is better place for their love and lust than the respective houses. ಪ್ರೇಮ ಕಾಮೋತ್ತೇಜನಾರ್ಥಾಯ, ಕಾಮವನ್ನು ಇನ್ನೂ ಹೆಚ್ಚಿಸಿಕೊಳ್ಳೋಕ್ಕೋಸ್ಕರ ಅನೇಕರು ಶಾಲೆಗೆ ಬರುತ್ತಾರೆ. ಸುಲಭಂಚ ತದತ್ರೈವ, ಇಲ್ಲಿ ತುಂಬ ಸುಲಭ. ಯಾರ ಮನೆಗಾದರೂ ಹೋದರೆ ಹುಡುಗಿ ನೋಡ್ತೀನಿ ಅಂತ ನೋಡಕ್ಕೆ ಬಿಡ್ತಾರಾ ತಂದೆ ತಾಯಿಯರು? ಸಾಧ್ಯವೇ ಇಲ್ಲ. ಅದಕ್ಕೆ ಎಲ್ಲಿ ನೋಡೋದು? ಕಾಲೇಜಿಗೆ ಬಂದು ನೋಡ್ತಾ ಕೂತ್ಕೊಳ್ಳೋದು. ಸ್ವಗೃಹೇ ತದ್ ಅಸಂಭವಂ. ಇಲ್ಲಿ ಮಾಡುವ ಎಲ್ಲ ಅನಾಚಾರ ಅತ್ಯಾಚಾರ ಸಮಸ್ಯೆಗಳು ಮನೆಯಲ್ಲಿ ಮಾಡೋಕ್ಕೆ ಬಿಡೋದಿಲ್ಲ. ಆದ್ದರಿಂದ ಶಾಲೆಯನ್ನು ಒಂದು ಕಾಮೋತ್ತೇಜನ ಮಾಡುವ ಕೇಂದ್ರವನ್ನಾಗಿ ಬದಲಾಯಿಸಿಕೊಂಡು ಬಿಡುತ್ತಾರೆ ಕೆಲವರು. ಕೇಚನ, ಎಲ್ಲರೂ ಅಲ್ಲ, ಕೆಲವರು ಆ ರೀತಿ ಮಾಡ್ತಾರೆ ಅಂತ. ಆರ್ಜಿತಂ ಸುಖ ಸಂಪತ್ತಿ ಸದ್ಭೋಗಂ ಮುಕ್ತಿ ಸಾಧನಂ, ಅನ್ಯಥಾ ಲೋಭ ಸಾಮಗ್ರಿ ಜನ್ಮಾವರ್ತನ ಕಾರಣಂ. The goods and services earned during the life should be used for salvation or liberation or mukti. Otherwise, it will lead to lust and rebirth. ಆರ್ಜಿತಂ ಸುಖ ಸಂಪತ್ತಿ, ಪಡೆದಂತಹ ಎಲ್ಲ ಸುಖ ಸಂಪತ್ತು ಸಂಪಾದನೆ ಎಲ್ಲವನ್ನು ಕೂಡ ಸದ್ಭೋಗಂ ಮುಕ್ತಿ ಕಾರಣಂ, ಸದುಪಯೋಗ ಮಾಡಿಕೊಂಡರೆ ಮಾತ್ರ ಮುಕ್ತಿ. ಎಲ್ಲ ಬೇಕು, ಆದರೆ ಸದ್ಬಳಕೆ ಮಾಡಬೇಕು, ದುರ್ಬಳಕೆ ಮಾಡಬಾರದು. ದುರ್ಬಳಕೆ ಮಾಡಿದರೆ ಜನ್ಮಾವರ್ತನ ಕಾರಣಂ, ಸದ್ಬಳಕೆ ಮಾಡಿದರೆ ಮುಕ್ತಿ ಸಾಧನಂ. ಎಲ್ಲ ಸುಖ ಸಂಪತ್ತು ಎಲ್ಲವನ್ನು ಸದುಪಯೋಗಪಡಿಸಿಕೊಂಡು ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡರೆ ಮುಕ್ತಿಗೆ ಸಾಧನವಾಗುತ್ತದೆ ಸುಖ ಸಂಪತ್ತುಗಳು. ಅಲ್ಲದಿದ್ದರೆ ಅನ್ಯಥಾ ಲೋಭ ಸಾಮಗ್ರಿ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಬಂದು ಅವರವರೇ ಕೊಚ್ಚಾಡಿ ಕೊಲೆ ಮಾಡಿ ಜನ್ಮಾವರ್ತನ, ಪುನಃ ಇನ್ನೊಂದು ಜನ್ಮದಲ್ಲಿ ಹುಟ್ಟಿ ಆದರೂ ಅವನು ಪುನಃ ಕೊಲೆ ಮಾಡ್ತಾನೆ. 10 ಜನ್ಮಗಳಲ್ಲಿ ಹುಟ್ಟುತ್ತಾ
ಪುನಃ ಕಾಮಕ್ರೋಧ ಬೆಳೆಸಿಕೊಳ್ಳುತ್ತಾ ಪುನರಪಿ ಜನನಂ ಪುನರಪಿ ಮರಣಂ ಹೀಗೆಯೇ ಆವರ್ತನೆ ಆಗುತ್ತಾ ಹೋಗುತ್ತಾರೆ ಹೊರತು ಮುಕ್ತಿ ಸಾಧನೆ ಸಾಧ್ಯವಿಲ್ಲ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.